ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತೀನಿ, ಬೆಂಗಳೂರು ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ನಮ್ ಸಬ್ಸ್ಕ್ರೈಬರ್ ಒಬ್ರು ಫ್ರಂಟ್ ಅಲ್ಲಿ ಹೈವಿ ನೆಕ್ ಬರುತ್ತೆ, ಫ್ರಂಟ್ ಅಲ್ಲಿ ಈ ತರ ಬಾಟರ್ ಅಟ್ಯಾಚ್ ಮಾಡ್ಬಿಟ್ಟು ಇಲ್ಲಿ ಸ್ಕಾಲಪ್ ಅನ್ನೋದು ಬರುತ್ತೆ, ನೋಡ್ಕೋಬಹುದು ನೀವು. ಈ ತರ ಫೋಟೋನ ಯಾವ ರೀತಿ ಕಟ್ ಮಾಡಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತೀನಿ. ಏನಕ್ಕೆ ಅಂತಂದ್ರೆ ನೆನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ₹2 ಕಾಯಿನ್ ಇಟ್ಕೊಂಡು ಯಾವ ರೀತಿ ನಾವು ಕೈಯಲ್ಲಿ ಸ್ಕಾಲಪ್ ನ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೆ. ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ₹10 ಕಾಯಿನ್ ನ ಇಟ್ಕೊಂಡು ಇದನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದೇ ಕಾಯಿನ್ ಇಟ್ಕೊಂಡು ಅದನ್ನ ಶೇಪ್ ನ ಯಾವ ರೀತಿ ನಾವು ನೀಟಾಗಿ ಹಿಂಗ ರೌಂಡ್ ಶೇಪ್ ಆಗಿ ಹೊಲ್ಕೊಂಡು ಅದನ್ನ ನೀಟಾಗಿ ಅದೇ ಶೇಪ್ ಅಲ್ಲಿ ಬರ್ಬೇಕು ಅಂದ್ರೆ ಯಾವ ರೀತಿ ನಾವು ಕಾಯಿನ್ ನ ಉಪಯೋಗಿಸ್ಕೊಂಡು ನಾವು ಹೊಲಿಬೇಕು ಅಂತ ಹೇಳ್ಬಿಟ್ಟು ನಾಳೆ ವಿಡಿಯೋದಲ್ಲಿ ಹೊಲಿಯೋದು ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನೆಲ್ಲ ನಮ್ಮ ಚಾನಲ್ ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಹೆಚ್ಚು ಕಮ್ಮಿ ಇನ್ನು 600 ಡೇಸ್ ಮೇಲೇನೆ ಮಾಡಿದೀನಿ. ಇನ್ನು ನೀಟಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ತುಂಬಾ ಈಸಿಯಾಗಿ. ಅದೇ ರೀತಿ ನಾನು ಪ್ರತಿಯೊಂದನ್ನು ಹೇಳ್ಬೇಕಾದ್ರೆ ಅಷ್ಟೇ, ಈ ತರ ನಾನು ಕಾಯಿನಲ್ಲಿ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ನೆಕ್ ಶೇಪ್ ಕಟ್ ಮಾಡೋದಾಗ್ಲಿ, ನಾನು ಮಾತಾಡೋದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರ. ಅದರಲ್ಲಿ ನಾನು ಮಾಡ್ಬೇಕಾದ ವಿಡಿಯೋದಲ್ಲಿ ನೀಟಾಗಿ ಸ್ಕಿಪ್ ಮಾಡಿ ನೋಡಿದಾಗ ನಿಮ್ಗೆ ಎಲ್ಲೇ ಡೌಟ್ ಬಂದ್ರು ಕಾಮೆಂಟ್ ಮಾಡಿ, ಇಲ್ಲ ನಮ್ಮ ಚಾನಲ್ ನಂಬರ್ ಇದೆ ವಾಟ್ಸ್ಆಪ್ ಆದ್ರೂ ಮಾಡಿ. ಇವಾಗ ನೋಡಿ ಇವರು ಅಷ್ಟೇ ಸಬ್ಸ್ಕ್ರೈಬರು, ಇದರಲ್ಲಿ ನಮ್ಗೆ ತುಂಬಾ ಡ್ಯೂಟಿ ಸೈಜ್ ಒಂದು ಕಟಿಂಗ್ ಮಾಡ್ಬೇಕು ಅಂತ ಕೇಳಿದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಅದು ಮಾಡಿದ್ದೀನಿ. ಅವ್ರು ಕೇಳಿ ಸುಮಾರು ದಿನ ಆಯ್ತು, ನನಗೂ ಕೆಲಸ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು, ಆದ್ರೂ ಪರವಾಗಿಲ್ಲ ನಾನು ವಿಡಿಯೋನ ಮಾಡ್ತೀನಿ. ಅದೇ ರೀತಿ ನಿಮ್ಗೂ ಏನಾದ್ರು ಡೌಟ್ ಬಂತು ಅಂದ್ರೆ ಕಮೆಂಟ್ ಮಾಡಿ, ಇಲ್ಲ ಫೋನ್ ಅಲ್ಲಿ ನಾನು ವಿಡಿಯೋಸ್ ಅಲ್ಲಿ ನೋಡಿ ನಮ್ ಕೆಲವೊಂದು ಅರ್ಥ ಆಗದೆ ಇರಬಹುದು ನಿಮ್ಗೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ನಮ್ಮ ಶಾಪ್ ಅಲ್ಲಿ ನಾವು ಸಂಡೇ ಟೈಮು ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಸಂಡೇ ಟೈಮ್ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ ಮುಂದೆ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಅದೇ ರೀತಿ ನೆನ್ನೆ ಸ್ಕಾಲಪ್ ಡಿಸೈನ್ ಮಾಡಿದ್ವಲ್ಲ, ನೋಡ್ಕೋಬಹುದು ನೀವು ಯಾವ ರೀತಿ ಬಂದಿದೆ ಅಂತ. ಪ್ರತಿಯೊಂದು ಅಷ್ಟೇ ನೋಡ್ಕೋಬಹುದು ನೀವು ಸ್ಕಾಲಪ್ ಬ್ಯಾಕ್ ಅಲ್ಲಿ. ಈ ರೀತಿ ಪ್ರತಿಯೊಂದು ನಾನು ಕಟಿಂಗು ಸ್ಟಿಚಿಂಗು ತೋರಿಸಬಹುದು. ಸ್ಟಿಚಿಂಗ್ ತೋರಿಸದೇ ಕಾರಣ ಏನ್ ಗೊತ್ತಾ, ನಾನು ಕಟಿಂಗ್ ಆದ್ರೆ ಮೇಲ್ಗಡೆ ಫೋನ್ ಇಟ್ಬಿಟ್ಟು ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸಬಹುದು. ಸ್ಟಿಚಿಂಗ್ ಮಿಷಿನ್ ಹೆಂಗಂದ್ರೆ, ಮಿಷಿನ್ ಹಿಂಗಿರುತ್ತೆ, ನಾನು ಹಿಂಗಿರುತ್ತೆ ಮಾಡ್ಬೇಕಾದ್ರೆ ಮಿಷಿನ್ ಫೋನ್ ಅಲ್ಲಿ ಒಬ್ರು ಇಟ್ಕೊಂಡೇ ಹ್ಯಾಂಡಲ್ ಮಾಡ್ಬೇಕು. ಅದರಿಂದ ನನ್ನ ಸಪೋರ್ಟಿಂಗ್ ಯಾರು ಇಲ್ಲ, ಒಬ್ನೇ ಎಲ್ಲ ಕಷ್ಟಪಟ್ಟು ಮಾಡೋದನ್ನ ಒಲಿಯೋ ವಿಡಿಯೋಸ್ ನ ಸ್ವಲ್ಪ ಕಮ್ಮಿ ಬಿಡ್ತೀನಿ. ಹಂಗೋನು ನಿಮ್ಗೆ ಕಲಿಲೇಬೇಕು ಮಾಡ್ಲೇಬೇಕು ಅನ್ನೋರು ಯಾರು ಇದ್ರೆ, ಯಾವತ್ತೋ ಒಂದಿನ ನೀವು ಕಲಿಲೇಬೇಕು ಅನ್ನೋರು ಫ್ರೀ ಮಾಡ್ಕೊ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಹೊಲ್ದು ಮತ್ತೆ ಕಟ್ಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಕಟಿಂಗ್ ಚಾರ್ಜಸ್ ಮಾತ್ರ ನಿಮ್ಗೆ 150 ಅನ್ನೋದು ಇರುತ್ತೆ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೋಡಿ, ಹೈವಿ ನೆಕ್ ಬಂದು ಈ ತರ ಫ್ರಂಟ್ ಅಲ್ಲಿ ಸ್ಕಲಪ್ ಇದೆ ಹಿಂಗೆ. ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ನಮ್ ಸಬ್ಸ್ಕ್ರೈಬರ್ ಒಬ್ರು ಫೋಟೋ ಕಳಿಸಿದ್ದಾರೆ ವಾಟ್ಸ್ಆಪ್ ಅಲ್ಲಿ. ಮತ್ತೆ ಪ್ರಿನ್ಸೆಸ್ ಕಟ್ ಇದೆ, ಬಟ್ ಇದರಲ್ಲಿ ನಾವು ಡಾಟ್ ಬ್ಲೌಸ್ ಮಾಡ್ತಾ ಇದೀವಿ. ಎರಡು ಡಿಫ್ರೆನ್ಸ್ ಅನ್ನೋದು ಇರುತ್ತೆ, ನೋಡೋಣ. ಪ್ರಿನ್ಸೆಸ್ ಕಟ್ಟೆ ಮಾಡೋಣ, ನೋಡ್ಕೋಬಹುದು. ಈ ತರ ಇದನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು, ಈ ತರ ಯಾವ್ದೋ ಫೋಟೋ ಬಂದ್ರು ಕಟಿಂಗ್ ಯಾವ ತರ ಬಂದಿದೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಇದು ಬಂದ್ಬಿಟ್ಟು ಮೇಲ್ಗಡೆ ಕಾಲರ್, ಹಿಂದಿಗಡೆ ಬಂದ್ಬಿಟ್ಟು ಕಾಲರ್ ತರ ಇದೆ. ಈ ತರ ಕಾಲರ್ ತರ ಇದ್ದಾಗ ಏನ್ ಮಾಡ್ಬೇಕಂದ್ರೆ, ನಾವು ಫಸ್ಟ್ ಹೈವಿ ನೆಕ್ ಅಂತ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ನೆಕ್ ಬಂದಾಗ ಹೈವಿ ನೆಕ್ ಅಂತ ನಾವು ಅದನ್ನ ಫಸ್ಟ್ ತಿಳ್ಕೊಬೇಕು. ನೋಡಿ, ಈ ತರ ನಮ್ ಬುಕ್ಗಳಲ್ಲಿ ಯಾವ್ದಾರ ಇದ್ರೆ ತೋರಿಸ್ತೀನಿ. ಅದು ಫೋನ್ ಅಲ್ಲಿ ಸರಿಯಾಗಿ ಕಾಣಿಸಲ್ಲ, ಲೈಟ್ ಬೆಳಕು ಜಾಸ್ತಿ ಇದೆಯಲ್ಲ ಅದರಿಂದ. ನೋಡಿ ಇಲ್ಲೇ ಇದೆಯಲ್ಲ, ನೋಡಿ ಈ ತರ ಹಿಂದ್ಗಡೆ ತರ ಕಾಲರ್ ಟೈಪ್ ಬರುತ್ತೆ. ಫ್ರಂಟ್ ಅಲ್ಲಿ ಈ ತರ ಸ್ಲೋಪ್ ಆಗಿ, ಇದು ಸ್ವಲ್ಪ ಕ್ಲೋಸ್ ಆಗಿ ಕೊಟ್ಟಿದ್ರೆ, ಅದು ಸ್ವಲ್ಪ ಬ್ರಾಡ್ ಆಗಿ ತಗೊಂಡಿದಾರೆ ಅಷ್ಟೇ. ಇದನ್ನ ನಾವೇನ್ ಮಾಡ್ಬೇಕು, ಕಾಲರ್ ತರ, ಅದೇ ಹೈವಿ ನೆಕ್, ಕಾಲರ್ ನೆಕ್ ಅಲ್ಲ, ಹೈ ನೆಕ್ ಅಂತೀವಿ. ಹೈ ನೆಕ್ ಅಂತೀವಲ್ಲ ಆತರ. ಇದು ಬ್ಯಾಕ್ ಅಲ್ಲಿ ಸೇಮೆ ಕಟ್ ಮಾಡ್ಕೋಬೇಕು, ಫ್ರಂಟ್ ಅಲ್ಲಿ ಮಾತ್ರ ಎಕ್ಸ್ಟ್ರಾ ಬರೋ ಅಂತದ್ದು ಕಾಲರ್ ತರ. ಅದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ದು ಇಲ್ಲ ಈ ಬುಕ್ ಅಲ್ಲಿ ಹತ್ರ ಹೈವಿ ನೆಕ್ ಇದು ಹೊಸ ಬಂದಿರೋ ಬುಕ್, ಅದೊಂದೇ ಇರೋದು ಸದ್ಯಕ್ಕೆ. ಬ್ಯಾಕ್ ಅಲ್ಲಿ ಹೈ ನೆಕ್ ಬಂದು ಫ್ರಂಟ್ ಅಲ್ಲಿ ಸ್ಕಾಲಪ್ ಯಾವ ತರ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ನಾವು ಎಲ್ಲಾ ವಿಡಿಯೋದಲ್ಲೂ ನಾವು ಕಟ್ ಮಾಡ್ದಂಗೆ ಫಸ್ಟ್ ಬಂದ್ಬಿಟ್ಟು ನಾವು ಸ್ಲೀವ್ಸ್ ಅನ್ನೋದೇ ಕಟ್ ಮಾಡ್ಕೊಂತೀವಿ. ಸ್ಲೀವ್ಸ್ ಆಲ್ರೆಡಿ ತರ ಕಟ್ ಮಾಡ್ಕೊಂಡಿದೀನಿ. ಅದೇ ರೀತಿ ಮೆಜರ್ಮೆಂಟ್ ಬ್ಲೌಸ್ ಇದೆ, ಇದು ನಮ್ದೇ, ನಾವೇ ಹೊಲ್ಕೊಟ್ಟಿರೋದ್ರಿಂದ ಸೇಮ್ ಮೆಜರ್ಮೆಂಟ್ ಇದೆ, ಅದಕ್ಕೆ ಕರೆಕ್ಟ್ ಆಗಿತ್ತು, ಅದಕ್ಕೆ ತಗೊಂಡಿದೀನಿ. ಇದು ಲೆಂತ್ ತಗೊಂಡಿದೀನಿ, ಲೂಸು ಎಲ್ಲ ನೀಟಾಗಿ ಸ್ಲೀವ್ಸ್ ಶೇಪ್ ಎಲ್ಲ ಕಟ್ ಮಾಡ್ಕೊಂಡಿದೀನಿ. ಈ ಸ್ಲೀವ್ಸ್ ಹೆಚ್ಚು ಕಮ್ಮಿ 2-3 ವಿಡಿಯೋಸ್ ಮೇಲೆನೆ ಮಾಡಿದೀನಿ ನಮ್ಮ ಚಾನಲ್ ಅಲ್ಲಿ. ಫುಲ್ ಸ್ಲೀವ್ಸ್, ಅದರಲ್ಲಿ 3/4 ಅಲ್ಲಿ ಎಲ್ಬೋ ಇಂದ ಹಾಫ್ ಸ್ಲೀವ್ಸ್ ಇಂದ ಕ್ಯಾಪ್ ಸ್ಲೀವ್ಸ್ ಅಲ್ಲಿವರೆಗೂ ಮಾಡಿದೀನಿ.
ಇದರಲ್ಲಿ ಎಷ್ಟೇ ಸ್ಲೀವ್ಸ್ ಉದ್ದ ಇದ್ರೂನು ಈ ಡಿಸ್ಟೆನ್ಸ್ ಅನ್ನೋದು ಸೇಮ್ ಬರುತ್ತೆ. ಇದು ಮಾತ್ರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಕೆಲವೊಬ್ಬರಿಗೆ ಇಲ್ಲಿ ಸ್ಲೀವ್ಸ್ ಎಲ್ಲ ಹಿಂಗಿಲ್ಲ, ಇಲ್ಲಿ ಸರ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದು ಯಾಕೆ ಬರುತ್ತೆ ಅಂದ್ರೆ ನಾವು ಹಾಫ್ ಸ್ಲೀವ್ಸ್ ಮೆಜರ್ಮೆಂಟ್ ತಗೊಂಡು ಈ ತರ ಶೇಪ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಅದನ್ನೆಲ್ಲರೂ ನಮ್ಮ ವಿಡಿಯೋದಲ್ಲಿ ನಮ್ಮ ಚಾನಲ್ ಅಲ್ಲಿ ಹಾಕಿದೀನಿ, ಒಂದ್ಸರಿ ಹುಡುಕೊಳ್ಳಿ. ಗೊತ್ತಾಗಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಆಯ್ ಅಂತ ಕಳಿಸಿ, ನಾನು ಆ ವಿಡಿಯೋನ ನಿಮ್ಗೆ ಸೆಂಡ್ ಮಾಡ್ತೀನಿ. ಓಕೆನಾ? ಇವಾಗ ಸ್ಲೀವ್ಸ್ ಅನ್ನೋದು ಕಟಿಂಗ್ ಆಗಿದೆ. ಇವಾಗ ಬ್ಯಾಕ್ ಫ್ರಂಟ್ ಹೈ ಬಂದಾಗ ನಾವು ಫ್ರಂಟ್ ಅಲ್ಲೇ ಅದನ್ನ ತಗೋಬೇಕಾಗುತ್ತೆ. ಬ್ಯಾಕ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಅನ್ನೋದು ಇರುತ್ತೆ. ಯಾಕಂತಂದ್ರೆ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಇರಬೇಕು, ಇಲ್ಲಾಂದ್ರೆ ಬ್ಯಾಕ್ ಹಿಂಗ್ ಎಳ್ಕೊಳ್ಳೋ ತರ ಆಗ್ಬಿಡುತ್ತೆ. ಅದಕ್ಕೆ ಬ್ಯಾಕ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಾಗ ಏನಾಗುತ್ತೆ, ಅದು ನೀಟಾಗಿ ಫ್ರಂಟ್ ಗೆ ಬರುತ್ತೆ. ಇಲ್ಲಿ ಕತ್ತತ್ರ ಮಾತ್ರ ಸ್ವಲ್ಪ ಡೌನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಓಕೆನಾ? ಅದೇ ರೀತಿ ನಾವು ಕೆಳಗಡೆ ಮಾರ್ಜಿನ್ ಬಿಟ್ಕೊಂಡಿದ್ವಿ, ಇದಕ್ಕೆ ಮಾರ್ಜಿನ್ ಬಿಟ್ಟಿಲ್ಲ. ಏನಕ್ಕೆ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾ ಕೊಡ್ಬೇಕು. ಅದಕ್ಕೆ ಮತ್ತೆ ಡಾಟ್ ಅನ್ನೋದು ಹಾಕೊಂಡಿದೀನಿ. ಇಲ್ಲೇನಾದ್ರೂ ನೆಕ್ ಶೇಪ್ ಈ ತರ ಬಂದಾಗ ಇದನ್ನ ಸ್ವಲ್ಪ ಸೈಡ್ ಹಾಕೋಬೇಕು. ಯಾಕಂದ್ರೆ ನೆಕ್ ಕೆಳಗಡೆ ಬಂದ್ರೆ ನೆಕ್ಕಿಂಗೆ ಲೈಟ್ ಆಗಿ ಎತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನಾವೇ ಓನ್ ಕ್ರಿಯೇಟ್ ಆಗಿ ನಾವು ಮಾಡ್ಕೋಬೇಕು. ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು ಅಂತ ನೀವು ಕೇಳ್ಕೊಳ್ಬಹುದು. ನಾ ಕಸ್ಟಮರ್ ಹಾಕೊಂಡಾಗ ಅದನ್ನ ನೋಡಿದಾಗ ನೆಕ್ ಎತ್ಕೊಂತ ಇದೆ ಅಂದಾಗ ಇದನ್ನ ಇದೇ ಕಾರಣ ಇರ್ಬೋದು ಅಂತ ಹೇಳ್ಬಿಟ್ಟು ನೆಕ್ ಈ ಡಾಟ್ ನ ಸೈಡ್ ಇಕ್ಕಿ ಹೊಲ್ದಾಗ ಕರೆಕ್ಟ್ ಆಗಿದೆ ಅಂತ ಸರ್ ಅಂತ ಹೇಳಿ ಕಸ್ಟಮರು ಇಲ್ಲ ನಮ್ಮ ಟ್ರಯಲ್ ರೂಮ್ ಅಲ್ಲ ಇಲ್ಲ ಮನೆಗೆ ಎತ್ಕೊಂಡೋಗೋ ಹೇಳ್ದಾಗ ನಾವು ಅದನ್ನ ತಿಳ್ಕೊಂಡು, ಅದರಿಂದ ನಾನು ಏನೇ ನಿಮ್ಗೆ ಹೇಳ್ಕೊಟ್ರು ನಾವು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಾದ್ಮೇಲೆನೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಾನು ಅಷ್ಟು ಕಷ್ಟಪಟ್ಟು ನಾನು ಕಲ್ತಿರೋ ವಿದ್ಯೆನ ನಿಮ್ಗೆ ಇಷ್ಟಪಟ್ಟು ಕಲ್ಸ್ಕೊಳ್ತಾ ಇದೀನಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಂಡು ಮನೇಲಿರೋ ಆಗಿರ್ಬೋದು, ಇಲ್ಲ ಶಾಪ್ ಇಟ್ಕೊಂಡಿರ್ಬೋದು, ಸಣ್ಣ ಪುಟ್ಟ ಯಾರು ಹೇಳ್ಕೊಳೋರು ಇಲ್ಲ ಅನ್ನೋರು ಸುಮಾರು ಜನ ಇರ್ತಾರೆ. ಆದ್ರೆ ಎಲ್ಲರಿಗೂ ನಾನು ಒಂದೇ ಮಾತು ಹೇಳ್ತೀನಿ, ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡಕ್ ನಾನು ರೆಡಿ ಇದ್ದೀನಿ. ನೀವು ಅದನ್ನ ತಿಳ್ಕೊಂಡು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಕಲಿಯಕ್ಕೆ ನೀವು ರೆಡಿ ಇರಬೇಕು. ಇಷ್ಟೆಲ್ಲ ನಾನು ಹೇಳ್ಕೊಟ್ರು ಸರಿಯಾಗಿ ಬರಲ್ಲ ಸರ್ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನಾನು ನಿಮ್ ಮುಂದೆನೆ ಏನೋ ಸಣ್ಣ ಪುಟ್ಟ ಡೌಟ್ ಇದ್ರೆ ಕ್ಲಿಯರ್ ಮಾಡಿ ಒಂದು ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಕಟಿಂಗ್ ಚಾರ್ಜಸ್ ಕೇಳ್ತಾ ಇದ್ರು ಸುಮಾರು ಜನ. ಅದು ಕಟಿಂಗ್ ಚಾರ್ಜಸ್ ಬಂದ್ಬಿಟ್ಟು ನಾರ್ಮಲ್ 150 ಇರುತ್ತೆ ಅಷ್ಟೇ. ನೋಡಿ ಇವಾಗ ಏನ್ ಮಾಡಿದೀನಿ, ಇಲ್ಲಿ ಮಾರ್ಜಿನ್ ಇದೆಯಲ್ಲ, ಈ ಮಾರ್ಜಿನ್ ಅನ್ನೋದು ಇಲ್ಲಿ ನಾನು ಬಿಟ್ಟಿಲ್ಲ. ಏನಕ್ಕೆ ಅಂತ ಕೇಳ್ಬೋದು. ಇಲ್ಲಿ ಬ್ಯಾಕ್ ಎಕ್ಸ್ಟ್ರಾ ಬರುತ್ತೆ, ಫ್ರಂಟ್ ಇದು ಕಮ್ಮಿ ಬರುತ್ತೆ. ಇದು ಫ್ರಂಟ್ ಲೆಕ್ಕನೆ ತಿಳ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಅನ್ನೋದು ಇಟ್ಕೊಂಡಿದೀನಿ. ಏನಕ್ಕೆ 3 ಇಂಚ್ ಅನ್ನೋದು ಇಟ್ಕೊಂಡಿದೀನಿ ಅಂತಂದ್ರೆ, ಈ 3 ಇಂಚು ಅಂದ್ರೆ ಇದನ್ನ ಡಬಲ್ ಮಾಡಿದ್ರೆ 6 ಇಂಚ್ ಬರುತ್ತೆ. ಈ ಕತ್ ಅನ್ನೋದು ನಮ್ಗೆ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಅನ್ನೋದು ಬರುತ್ತೆ. ಅದಕ್ಕೆ ಕತ್ತಾನ ಪಕ್ಕದಲ್ಲೇ ಇದು ಬರಬೇಕು ಹೈ ನೆಕ್ ಅಂದಾಗ. ಅದಕ್ಕೋಸ್ಕರ ಏನ್ ಮಾಡ್ತಿದೀನಿ, ಇದನ್ನ 3 ಇಂಚ್ ಅನ್ನೋದು ಇಟ್ಕೊಂಡಿದೀನಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಡೌನ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಲೂಸ್ ಬಂದ್ಬಿಟ್ಟು ಹಿಂಗೆ ಲೈನ್ ತರ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದೀನಿ, ಅರ್ಧ ಇಂಚ್ ಅನ್ನೋದು ಹಿಂಗೆ ಡೌನ್ ಮಾಡಿದೀನಿ. ಅದೇ ರೀತಿ ನೋಡ್ಕೋಬಹುದು. ಈ ಸೈಜ್ಗೆ ಎಷ್ಟಿದೆ, ಈ ಸೈಜ್ ಅನ್ನು 40 ಸೈಜ್ ನೋಡಿ, 40 ಇಂಚ್ ಇಲ್ಲಿದೆ, 10 ಇಂಚು 10 ಅಂದ್ರೆ 20 ಡಬಲ್ ಮಾಡಿದ್ರೆ 40 ಅಲ್ಲಿ 4 ಭಾಗ ಮಾಡಿದ್ರೆ 10 ಇಂಚ್ ಬರುತ್ತೆ. 10 ಇಂಚ್ ಅನ್ನೋದು ಇಲ್ಲಿ ಇಟ್ಕೊಂಡಿದೀನಿ. ಸೊಂಟ ಬಂದ್ಬಿಟ್ಟು ನೋಡಿ 33 ಇದೆ. 33 4 ಭಾಗ ಮಾಡಿದ್ರೆ ನಮ್ಗೆ 8 ಕಾಲ್ ಅನ್ನೋದು ಬರುತ್ತೆ. ಆ 8 ಕಾಲ್ ಇಲ್ಲಿ ಇಟ್ಕೊಂಡಿದೀನಿ. ಇದು ಬಂದ್ಬಿಟ್ಟು ಈ ಡಾಟ್ ಮಾರ್ಜಿನ್ ಆಗಿರುತ್ತೆ. ನಾನು ಯಾವತ್ತು ಎಲ್ಲಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಮಾಮೂಲಿ ಡೀಪ್ ನೆಕ್ ಇದ್ದಾಗ ಇಲ್ಲಿ ಸ್ಟ್ರೈಟ್ ಆಗಿ ಬರುತ್ತೆ. ಈ ತರ ಕ್ಲೋಸ್ ನೆಕ್ ಕಾಲರ್ ನೆಕ್ ಇದ್ದಾಗ ಇದು ಸ್ವಲ್ಪ ಕಾಲಿಂಚ್ ಅನ್ನೋದು ಕ್ರಾಸ್ ಆಗಿ ತಗೋಬೇಕು. ಇಲ್ಲ ಅಂದ್ರೆ ಕೈ ಅನ್ನೋದು ಹಿಂಗ ಆಡ್ಸಕ್ಕೆಲ್ಲ ಆಗಲ್ಲ. ಯಾಕಂದ್ರೆ ಇದು ಫುಲ್ ಟೈಟ್ ಆಗಿ ಎಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಹಿಂಗ ಕಾಲಿಂಚು ಇದು 10 ಬರುತ್ತೆ, ಆದ್ರೆ ನಾನು 10 ಬರುತ್ತೆ, 10 ಕಾಲ್ ಇಟ್ಕೊಂಡಿದ್ದೀನಿ. ಕಾಲಿಂಚ್ ಅನ್ನೋದು ಆ ಕಡೆ ಜರುಗಿಸ್ಬೇಕು. ಇಲ್ಲಾಂದ್ರೆ ಫ್ರೀ ಆಗಿ ಕೈ ತಿರ್ಸಕ್ಕೆಲ್ಲ ಆಗಲ್ಲ, ಈ ಪೋರ್ಷನ್ ಇಟ್ಕೊಂತದೆ. ಅದೇ ರೀತಿ ನೀವು ಜಾಸ್ತಿ ಎಲ್ಲ ಎಳ್ಕೊಳಕ್ ಹೋಗ್ಬಾರ್ದು. ಅವಾಗ ಏನಾಗ್ತದೆ, ಈ ಪೋರ್ಷನ್ ಉಬ್ಕೊಂಡ್ಬಿಡುತ್ತೆ, ಹಿಂಗೆ ಬಲೂನ್ ತರ ಲೂಸ್ ಬಂದ್ಬಿಡ್ತದೆ. ಇಲ್ಲಿ ಜಾಸ್ತಿ ಎಲ್ಲ ಎಳ್ಕೊಳಕ್ ಹೋಗ್ಬಾರ್ದು. ಅದೇ ರೀತಿ ಇಲ್ಲಿ ಬಂದಾಗ ನಾವು ಶೋಲ್ಡರ್ ಅವ್ರದ್ದು ಫುಲ್ ಕತ್ತು ಅಂತೀವಲ್ಲ ನಾವು ಯಾವ ರೀತಿ ನೋಡಿ, ಈ ಶೋಲ್ಡರ್ ಜಾಯಿಂಟ್ ಇಂದ ಈ ಶೋಲ್ಡರ್ ಜಾಯಿಂಟ್ ವರೆಗೂ ಎಷ್ಟು ಬರುತ್ತೋ ಅದಷ್ಟು ಇಲ್ಲಿ ಇಡಬೇಕಾಗುತ್ತೆ. ಇವ್ರದ್ದು 15 ಇದೆ. ನಾನು ಇಲ್ಲಿ ಹೊಲಿಯಕ್ ಮಾರ್ಜಿನ್ ಬೇಕು, ಅದಕ್ಕೋಸ್ಕರ 16 ಅನ್ನೋದು ಇಟ್ಕೊಂಡಿದ್ದೀನಿ. ಇಷ್ಟ ಆಯ್ತು. ಇದಾದ್ಮೇಲೆ ನಾವು 3/4 ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಕೊಟ್ಕೋಬೇಕಾಗುತ್ತೆ. 1/4 ಇಂಚು ಇಲ್ಲಿ ಹೊಲಿಯೋದಕ್ಕೆ ಮಾರ್ಜಿನ್ಗೆ, ಇನ್ 1/4 ಇಂಚು ಫ್ರಂಟ್ಗೂ ಮಾರ್ಜಿನ್ ಬಿಡಲ್ವಲ್ಲ, ಅದಕ್ಕೋಸ್ಕರ ಫ್ರಂಟ್ ಮಾರ್ಜಿನ್ ಬ್ಯಾಕ್ ಮಾರ್ಜಿನ್ ಎರಡೂ ಸೇರಿ ನಾವು ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಕೊಟ್ಕೋಬೇಕಾಗುತ್ತೆ ಅಷ್ಟೇ. ಬೇರೆ ಏನು ವೇರಿಯೇಷನ್ ಇರಲ್ಲ, ತುಂಬಾ ಸಿಂಪಲ್ ಆಗಿ ನೋಡಿ. ಇದು ಫ್ರಂಟ್ ಆಯ್ತು, ಇದು ಬ್ಯಾಕ್ ಆಯ್ತು. ಈ ಎರಡಕ್ಕೂ ಮಾರ್ಜಿನ್ ನಾವ್ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕು ಅಷ್ಟೇ, ಇನ್ನೇನು ವೇರಿಯೇಷನ್ ಇರಲ್ಲ ನೋಡಿ. ಇಷ್ಟು ಇದು ಫ್ರಂಟ್ ಆಯ್ತು, ಇದು ಬ್ಯಾಕ್ ಆಯ್ತು. ಈ ಎರಡಕ್ಕೂ ಮಾರ್ಜಿನ್ ಬ್ಯಾಕ್ ಅಲ್ಲಿ ನಾವು ಎಕ್ಸ್ಟ್ರಾ ಕೊಟ್ಟಿದೀವಿ. ಅದೇ ರೀತಿ ಇಲ್ಲಿ ಕತ್ತತ್ರ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಲೂಸ್ ತರ ಬರುತ್ತೆ. ಅದಕ್ಕೆ ಇದನ್ನ ಇಷ್ಟು ಶೇಪ್ ಅನ್ನೋದು ತೆಗಿಬೇಕು ಇಲ್ಲಿ.
ಇದು ಇಷ್ಟು ಕಟ್ ಮಾಡಬೇಕು. ಅವಾಗ ಫ್ರಂಟ್ಗೆ ಈ ಜಾಯಿಂಟ್ ಅನ್ನೋದು ಫ್ರಂಟ್ ಕಡೆ ಬರುತ್ತೆ. ಇದಿಷ್ಟ ಆಯ್ತು. ಬ್ಯಾಕ್ ಅಲ್ಲಿ ಇಷ್ಟೇ, ಚೇಂಜಸ್ ಏನು ಇರಲ್ಲ. ಫ್ರಂಟ್ ಅಲ್ಲಿ ಚೇಂಜಸ್ ಬರುತ್ತೆ. ಅದ್ ಯಾವ ತರ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರಂಟ್ ಅಲ್ಲಿ ಸ್ಕಾಲಪ್ ಇರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ನಾನು ಆ ಸ್ಕಾಲಪ್ಗೆ 10 ರೂಪಾಯಿ ಕಾಯಿನ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ 2 ರೂಪಾಯಿ ಕಾಯಿನ್ ಸ್ವಲ್ಪ ಚಿಕ್ಕದಾಗಿತ್ತು. ನಮ್ಗೆ ಫ್ರಂಟ್ ಅಲ್ಲಿ ಅಷ್ಟು ಚಿಕ್ಕದಾಗಿದೆ, ಹೊಲಿಯಕ್ಕೆ ಸರಿಯಾಗಿ ಬರಲ್ಲ. ಬಂದ್ರು ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಬರುತ್ತೆ. ಸ್ವಲ್ಪ ಹೊಸಬರಿಗೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದಕ್ಕೆ 10 ರೂಪಾಯಿ ಕಾಯಿನ್ ಇಟ್ಕೊಂಡು ಸ್ವಲ್ಪ ಚೂರು ದೊಡ್ಡದು ಬರುತ್ತೆ ಸ್ಕಾಲಪ್. ಅವಾಗ ನೀಟಾಗಿ ಹೊಲಿಯಕ್ಕೆ ಟರ್ನ್ ಮಾಡಕ್ಕೆಲ್ಲ ನೀಟಾಗಿ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮತ್ತೆ ಅದೇ ರೀತಿ ಇದನ್ನ ಸ್ಕಾಲಪ್ ಹೊಲಿಬೇಕಾದ್ರೆ ಯಾವ ತರ ಬರುತ್ತೆ ಅಂತಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಲಿಬೇಕಾದ್ರೆ ಈ ಬರೀ ಕಟಿಂಗ್ ಅನ್ನೋದು ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲೇ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ಕ್ರಾಸ್ ಆಗಿ ಹೋಗ್ಬೇಕು. ಅದಾದ್ಮೇಲೆ ಇದನ್ ಮೇಲೆನ ಹಂಗೆ ಕಟ್ ಮಾಡ್ಕೋಬೇಕು. ಇವಾಗ ಹಾರ್ಮೋಲ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು 8.5 ಬರ್ತಾ ಇದೆ. ನಾವು ಇದು ಅಳತೆ ಬ್ಲೌಸ್ ಅಲ್ಲಿ ನೋಡೋಣ. ನೋಡಿ 9 ಇಂಚ್ ಬರ್ತಾ ಇದೆ. ನೋಡಿ, ಅದಕ್ಕೇನೆ ಯಾವಾಗೂ ಅಷ್ಟೇ ನೋಡಿ ಇಲ್ಲಿಗೆ ಬರ್ಬೇಕು. ಇನ್ನೊಂದು ಸ್ವಲ್ಪ ಡೌನ್ ಅನ್ನೋದು ಮಾಡ್ಕೋಬೇಕು. ಈ ಡೌನ್ ಅನ್ನೋದು ನಾವು ಈ ಮೇಲ್ಗಡೆ ಕಟ್ ಮಾಡಿದೀವಿ, ಅದಕ್ಕೆ ಡೌನ್ ಮಾಡ್ತಾ ಇದೀವಿ. ಅದೇ ರೀತಿ ಕೆಳಗಡೆ ಕಟ್ ಮಾಡ್ಬಿಟ್ರೆ ಏನ್ ಮಾಡ್ಬೇಕಾಗುತ್ತೆ? ಏನು ಮಾಡಕ್ಕಲ್ಲ, ಬ್ಲೌಸ್ ಕಮ್ಮಿ ಮಾಡ್ಬೇಕಾಗುತ್ತೆ. ಅದಕ್ಕೇನೆ ಯಾವಾಗೂ ಅಷ್ಟೇನೆ ನಮ್ಮ ಆದಷ್ಟು ಮೆಜರ್ಮೆಂಟ್ ಗಿಂತ ಮೇಲೆನೆ ಕಮ್ಮಿನೇ ಕಟ್ ಮಾಡ್ಕೋಬೇಕು. ಆಮೇಲೆ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೇಕು. ಜಾಸ್ತಿ ಮಾಡಿದ್ರೆ ಕಮ್ಮಿ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದೇ ರೀತಿ ಯಾವತ್ತೂ ಅಷ್ಟೇ ಫಸ್ಟ್ ಕಮ್ಮಿನೇ ಕಟ್ ಮಾಡ್ಕೋಬೇಕು. ಅದೇ ರೀತಿ ಈ 1/4 ಇಂಚ್ ಅನ್ನೋದು ಈ ತರ ಕಟ್ ಮಾಡ್ಕೊಂತೀನಿ. ಮತ್ತೆ ಅದೇ ರೀತಿ ನೋಡಿ, ಇಲ್ಲಿ 9 ಅನ್ನೋದು ನಮ್ಗೆ ಮೆಜರ್ಮೆಂಟ್ ಅನ್ನೋದು ಬಂತು. ಅದಾದ್ಮೇಲೆ ಇಲ್ಲೊಂದು ನ್ಯಾಚ್ ಅನ್ನೋದು ಹಾಕೊಳ್ಳಿ. ಇದಿಷ್ಟು ಆಯ್ತು. ಇವಾಗ ನಾವು ಫ್ರಂಟ್ ನ ಕಟ್ ಮಾಡೋಣ. ಕ್ರಾಸ್ ಆಗಿ ಇಲ್ಲಿ ಕ್ರಾಸ್ ಆಗಿ ಹೈನೆಕ್ ಬರುತ್ತೆ. ಏನಕ್ಕೆ ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ. ಒಂದು 3.5 ಇಂಚು, 3.5. ಇಷ್ಟಾಯ್ತು. ನಾವು ಪ್ರಿನ್ಸ್ ಕಟ್ ಅಲ್ಲ, ಅದಕ್ಕೆ ಜಸ್ಟ್ ನಾವು ಇದನ್ನ ಹಿಂಗಿಟ್ಕೊಳ್ಳೋಣ. ಇದು ಸ್ವಲ್ಪ ಸೈಡ್ ಜರುಗ್ದಿರ ಹಿಂಗನ್ನೋದು ಇಟ್ಕೊಂಡಿದೀವಿ. ಇವಾಗ ಫಸ್ಟ್ ಮೊದಲನೇದಾಗಿ ಫ್ರಂಟ್ ಲೆಂತ್ ಅನ್ನೋದು ಹಾಕೊಳ್ಳೋಣ. ಇದು ಕಸ್ಟಮರ್ ಕೊಟ್ಟಿರೋಂತ ಬ್ಲೌಸ್ ಬಂದ್ಬಿಟ್ಟು ನಮ್ಗೆ ಈ ತರ ಬೆಲ್ಟ್ ಬ್ಲೌಸ್ ಇದೆ, ಅಂದ್ರೆ ಕ್ರಾಸ್ ಪಟ್ಟಿ ಬರೋದಿದೆ. ಇದನ್ನ ಫ್ರಿನ್ಸ್ ಕಟ್ ಆಗಿ ನಾವು ಮಾಡಬಹುದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀವಿ ನೋಡಿ. ಮೊದಲನೇದಾಗಿ ಫ್ರಂಟ್ ಲೆಂತ್ ತಗೋಬೇಕು. ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿಂದ ಬಂದ್ಬಿಟ್ಟು ನೋಡಿ 10.5 10.75 ಬರುತ್ತೆ. ಇಲ್ಲಿ ಬೆಲ್ಟ್ ಎಂಡ್ ಆಗುತ್ತಲ್ಲ, ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿಗೆ ತಗೊಂಡ್ರೆ ನಮ್ಗೆ 15 ಬರುತ್ತೆ. ಮಿಕ್ಕಿದ್ದು ಸ್ವಲ್ಪ ಕ್ರಾಸ್ ಪಟ್ಟಿ. ಇದು ಫ್ರಂಟ್ ಲೈನ್ ಅಂತ ಅವಾಗ ತಿಳಿಸ್ಕೊಟ್ಟಿದ್ದು ನಿಮ್ಗೆ. ಇಲ್ಲೇ ಇಟ್ಕೊಂಡು ಇಲ್ಲಿಗೆ 15 ಬರುತ್ತೆ ನೋಡ್ಕೋಬಹುದು. ಇಲ್ಲಿ ಮಾರ್ಜಿನ್ಗೆ 15 ಬರುತ್ತೆ. ನಮ್ಗೆ 1.5 ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಬರಬೇಕು. ಸ್ವಲ್ಪ ದಪ್ಪ ಇರ್ತಾರಲ್ಲ ಅವ್ರಿಗೋಸ್ಕರ ಫ್ರಂಟ್ ಲೆಂತ್ ಅನ್ನೋದು ಸ್ವಲ್ಪ ಜಾಸ್ತಿ ಬರ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತಂದ್ರೆ ಅದು ಫ್ರಂಟ್ ಅಲ್ಲಿ ಮೇಲೆ ಎತ್ಕೊಳ್ಳೋದು ಆ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದು ಫ್ರಂಟ್ ಲೆಂತ್ ಜಾಸ್ತಿ. ಫ್ರಿನ್ಸ್ ಕಟ್ ಅಲ್ಲಿ 3 ಪರ್ಫೆಕ್ಟ್ ಆಗಿ ನೋಡ್ಕೋಬೇಕು. ಒಂದು ಫ್ರಂಟ್ ಉದ್ದ, ಇಲ್ಲ ಅಂತಂದ್ರೆ ಇಲ್ಲಿ ಚೆಸ್ಟ್ ಪೋರ್ಷನ್ ಮೇಲೆ ಬ್ಲೌಸ್ ಮೇಲೆ ಎತ್ಕೊಂತದೆ ಪ್ರತಿ ಸಲ ನಾವು ಕೆಳಗಡೆ ಎಳ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅದು ಈ ಲೆಂತ್ ಇಂದ. ಎರಡನೇದು ಬಂದ್ಬಿಟ್ಟು ಚೆಸ್ಟ್ ಫ್ಲಾಟ್ ಅನ್ನೋದು ಬರುತ್ತೆ. ಓಕೆ, ಈ
ಚೆಸ್ಟ್ ಫ್ಲಾಟ್ ಅನ್ನೋದು ಬರುತ್ತೆ. ಏನಕ್ಕೆ ಬರುತ್ತೆ, ನಾವಿಲ್ಲಿ ಶೇಪ್ ಆಗಿ ನೀಟಾಗಿ ಮೆಜರ್ಮೆಂಟ್ ಅಲ್ಲಿ ಎಷ್ಟಿರುತ್ತೆ ಮಿಡಲ್ ಚೆಸ್ಟ್ ಅಷ್ಟು ಬಂದಿಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾರ್ಜಿನ್ ತಗೊಂಡಿದೀವಿ ಅಂತಂದ್ರೆ ಈ ಚೆಸ್ಟ್ ಅನ್ನೋದು ಫ್ಲಾಟ್ ಆಗಿ ಬರುತ್ತೆ. ಈ ಎರಡು. ಮೂರನೇದು ಬಂದ್ಬಿಟ್ಟು ನೋಡಿ, ಈ ಪೋರ್ಷನ್ ಇರುತ್ತಲ್ಲ ಉಕ್ಸ್ ಪಟ್ಟಿ, ಅದು ಬಂದ್ಬಿಟ್ಟು ನಮ್ಗೆ ಲೂಸ್ ಬರುತ್ತೆ. ಜಾಸ್ತಿ ಶೇಪ್ ಕೊಟ್ಬಿಟ್ರೆ ಈ ಹಿಂಗೆ ಇಲ್ಲಿಂದ ಕ್ರಾಸ್ ತಗೊಂತೀವಲ್ಲ, ಕಟ್ ಮಾಡ್ಬೇಕಾ ತೋರಿಸ್ಕೊಡ್ತೀನಿ. ಅಲ್ಲಿ ಕ್ರಾಸ್ ಜಾಸ್ತಿ ಕೊಟ್ಟಾಗ ನೆಕ್ ಲೂಸ್ ಬರುತ್ತೆ, ಕಮ್ಮಿ ಕೊಟ್ರೆ ಫ್ಲಾಟ್ ಆಗುತ್ತೆ. ಕರೆಕ್ಟ್ ಆಗೇ ಬರಬೇಕು. ಈ ಮೂರ್ನ ಕರೆಕ್ಟ್ ಆಗಿ ಇಟ್ಕೊಂಡು ಕಟ್ ಮಾಡಿ ಅಂದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡ್ಕೋಬಹುದು. ಇದು ನೋಡಿ, ಇಷ್ಟು ಕ್ರಾಸ್ ಆಗಿ ತಗೋಬಹುದು. ಒಂಚೂರು ಇದು ಸ್ವಲ್ಪ ದಪ್ಪ ಇದಾರಲ್ಲ, ಅದಕ್ಕೋಸ್ಕರ ಬ್ಲೌಸ್ ಆದಷ್ಟು ಸ್ವಲ್ಪ ಕೆಳಗಡೆನೆ ಬರಬೇಕು. ಹಂಗಂದ್ರೆ ಜಾಸ್ತಿ ಕೆಳಗಡೆನೂ ಬರಂಗಿಲ್ಲ. ರೆಗ್ಯುಲರ್ ಆಗಿ ನಾವೇನ್ ಕಟ್ ಮಾಡ್ತೀವಿ, ಯಾವ ಮೆಜರ್ಮೆಂಟ್ಗೆ ತಕ್ಕಂಗೆ ನಾವು ಅವರು ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡೆ ನಾವು ಬ್ಲೌಸ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ನಾನು ಹೇಳ್ದಲ್ಲ, ಮೇಲೆ ಬರೋದು ಇಲ್ಲ ಫ್ಲಾಟ್ ಆಗೋದು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಕಸ್ಟಮರ್ ಹೇಳಿರ್ತಾರೆ. ಅದರಿಂದ ನಾವೆಲ್ಲಾನು ಯೋಚನೆ ಮಾಡಿ ಕರೆಕ್ಟ್ ಆಗಿ ಕಟ್ ಮಾಡಬೇಕಾಗುತ್ತೆ. ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪ್ರತಿದಿನ ನೀವು ಕೆಲಸ ಮಾಡ್ತಾ ಇದ್ರೆ ಇದೇ ರೀತಿನೇ ನಮ್ಗೆ ಈಸೇಜ್ ಇಷ್ಟು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ನೀವೇನ್ ಬೇರೆಯವ್ರಿಗೆ ಹೇಳ್ಕೊಡ್ತೀರಾ, ಆ ತರ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗುತ್ತೆ. ಪ್ರತಿದಿನ ಕೆಲಸ ಮಾಡ್ಬೇಕು. ಆ ಕಸ್ಟಮರ್ ಬಂದು ನಿಮ್ಗೆ ಆಲ್ಟ್ರೇಷನ್ ಹೇಳ್ಬೇಕು, ಅವಾಗೆ ನಿಮ್ಗೆ ಐಡಿಯಾ ಅನ್ನೋದು ಬರುತ್ತೆ. ಏನ್ ಸರ್ ಬಂದವರೆಲ್ಲ ಆಲ್ಟ್ರೇಷನ್ ಹೇಳ್ತಾರ ಅಂತ ಕೇಳ್ಬೋದು. ಇಲ್ಲ ನಿಮ್ಮವರೇ ಯಾರಾದ್ರೂ ನೀವು ಹೊಲ್ಕೊಟ್ಟಿದ್ರೆ ಅವ್ರು ಹೇಳ್ತಾರಲ್ಲ, ಅದನ್ನ ನಿಮ್ಗೆ ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಹೊಲ್ದಿರೋದು ಕರೆಕ್ಟ್ ಆಗಿ ಬಂದಿದೆ ಅಂತ ಮೈಂಡ್ಗೆ ಬರುತ್ತೆ. ಇಲ್ಲ ಆಲ್ಟ್ರೇಷನ್ ಹೇಳಿದಾಗ ಸರಿ ಇದೆ, ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು ಅಂತ ಐಡಿಯಾ ಬರುತ್ತೆ. ಆ ರೀತಿ ಪ್ರತಿಯೊಂದನ್ನು ಅಷ್ಟೇ ಮಾಡ್ತಾನೆ ಬರೋದು. ಒಂದೇ ಸರಿ ಪರ್ಫೆಕ್ಟ್ ಆಗಿ ಯಾರು ಮಾಡಕ್ ಸಾಧ್ಯ ಇಲ್ಲ, ನನ್ಗೆ ಗೊತ್ತಿರೋ ಮಟ್ಟಿಗೆ. ಮತ್ತೆ ಇಲ್ಲಿಂದ ನೋಡಿ, ಈ ತರ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೋಬೇಕು. ಇದರ ಕ್ರಾಸ್ ಇಟ್ಕೊಂಡು ಈ ಲೈನ್ ಅನ್ನೋದು ಒಂದ್ ಲೈನ್ ಹಾಕೊಂತೀನಿ, ಮತ್ತೆ ಅದೇ ರೀತಿ ಒಂದ್ ಲೈನ್ ಹಾಕೊಂತೀನಿ. ಈ ಬಟ್ಟೆ ಮೇಲೆ ಕಾಣಿಸಿಲ್ಲ ಅಂದ್ರೆ ಒಂದ್ ಲೈನು ವೀಲ್ ಮಾರ್ಕ್ ಹಾಕೊಂತೀನಿ. ಈ ರೀತಿ ಅನ್ನೋದು ಹಾಕೊಂಡಿದ್ದೀನಿ. ನೋಡ್ಕೋಬಹುದು, ನಾನು ಏನು ಮಾಡಿಲ್ಲ. ಇಲ್ಲಿ ಕಲರ್ಗೆ ಎಕ್ಸ್ಟ್ರಾ ಬರ್ಬೇಕಲ್ಲ, ಎಕ್ಸ್ಟ್ರಾ ಮಾತ್ರ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಕೇಲ್, ನಮ್ ಸ್ಕೇಲ್ ಎಷ್ಟು ಇರುತ್ತೋ ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡು ಲೈನ್ ಅನ್ನೋದು ಹಾಕಿದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಮತ್ತೆ ಇವಾಗ ನೀವು ಒಂದೊಂದಾಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿನೂ ನಾನು ಹೇಳ್ಕೊಡಕ್ ನಾನು ರೆಡಿ ಇದ್ದೀನಿ. ಎಷ್ಟು ಸಲಿಬೇಕಂದ್ರೂ ನಾನು ಹೇಳ್ಕೊಡಕ್ ರೆಡಿ ಇದ್ದೀನಿ. ಕಲಿಯಕ್ ನೀವು ರೆಡಿ ಇರ್ಬೇಕಷ್ಟೇ. ಅಂಗಡಿಯಲ್ಲಿ ತುಂಬಾ ಕೆಲ್ಸನೇ ಇರುತ್ತೆ, ಆದ್ರೂ ನಾನು ಹೇಳ್ಕೊಡಕ್ಕೆ ರೆಡಿ ಇದ್ದೀನಿ. ಮತ್ತೆ ಅದಾದ್ಮೇಲೆ ಇಲ್ಲಿ ಫಸ್ಟ್ ಇಲ್ಲೇ ಕಟ್ ಮಾಡ್ಕೊಳ್ಳಿ, ಆಮೇಲೆ ಬೇಕಂದ್ರೆ ನಾವು ವೀಲ್ ಮಾರ್ಕ್ ಹಾಕಿರೋ ಪ್ರಕಾರ ಕಟ್ ಮಾಡ್ಕೊಳ್ಳೋಣ. ಪೇಪರ್ ಜರುಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾರ್ಮೋನು ಸೇಮ್ ಬ್ಯಾಕ್ ಹಿಂಗಿರುತ್ತೋ ಹಂಗೆ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ಆಮೇಲೆ ತಗೊಳ್ಳೋಣ, ಇಲ್ಲ ನ್ಯಾಚ್ ಅನ್ನೋದು ಹಾಕೊಂಡ್ಬಿಡಿ. ನೋಡಿ, ಪೇಪರ್ ಕಟಿಂಗ್ ಅಲ್ಲಿ ನಾವೇನ್ ಎಕ್ಸ್ಟ್ರಾ ಕೊಟ್ಟಿದೀವಿ, ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದೀವಿ, ಈ ಕಲರ್ ಎಕ್ಸ್ಟ್ರಾ ಬಿಟ್ಟಿದೀವಿ ಅಷ್ಟೇ, ಬೇರೆ ಏನು ಚೇಂಜಸ್ ಅನ್ನೋದು ಮಾಡಿಲ್ಲ. ಇವಾಗ ಬ್ಯಾಕ್ ನ ತೆಗೆದು ಬಿಡೋಣ. ಇವಾಗ ಏನ್ ಚೇಂಜಸ್ ಮಾಡಬೇಕು, ಇಲ್ಲಿ ಇದು ಇಲ್ಲಿವರೆಗೂ ಬರಬೇಕು, ಇದನ್ನ ಕಟ್ ಮಾಡ್ಕೋಬೇಕು. ಒಂದೇ ಸ್ಟೆಪ್ ಹೇಳ್ಕೊಡ್ತೀನಿ. ಇದು ಇಲ್ಲಿಂದ ಇನ್ನು ಸುಮಾರು ಕಲಿಯುವಂತದ್ದು ಜಾಸ್ತಿ ಇರುತ್ತೆ. ನೋಡಿ, ಇದನ್ನ ಇದಾಯ್ತು. ಅದಾದ್ಮೇಲೆ ಇದು ಫ್ರಂಟ್ ಶೇಪು ಒಂದು ಅರ್ಧ ಇಂಚಷ್ಟು ಇಷ್ಟು ತೆಗಿಬೇಕು. ನೋಡಿ, ಈ ತರ ಇಷ್ಟು ಮಾರ್ಜಿನ್ ಅನ್ನೋದು ಕಟ್ ಮಾಡ್ಬೇಕು. ಇದು ಫ್ರಂಟ್ ಶೇಪ್ ಆಗಿರುತ್ತೆ. ಒಂದೊಂದಾಗಿ ಕಟ್ ಮಾಡ್ಕೊಳ್ಳಿ, ಯಾವುದು ಮಿಸ್ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟ ಆಯ್ತು. ನೆಕ್ಸ್ಟ್ ಡೀಪ್. ನೋಡಿ, ಜಾಯಿಂಟ್ ಇಲ್ಲಿರುತ್ತಲ್ಲ, ಇಲ್ಲಿ ನೋಡ್ಕೊಂಡು ಅಂದಾಜಾಗಿ ಇಲ್ಲಿ ತರ ಇಟ್ಕೊಂಡು, ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ, ಈ ತರ ಇಟ್ಕೊಂಡು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲೂ ನೋಡ್ಕೋಬೇಕು, ಇಲ್ಲೂ ನೋಡ್ಕೋಬೇಕು. ಈ ರೀತಿ ಆಯ್ತು. ಮತ್ತೆ ಇದನ್ನು ಅಷ್ಟೇ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು. ಏನಕ್ಕೆ ಇಲ್ಲಿ ಕ್ರಾಸ್ ಆಗಿ ತಗೋಬೇಕು ಅಂದ್ರೆ ಇಲ್ಲಿ 3 ಇಂಚ್ ಇರುತ್ತೆ,
ಇಲ್ಲಿ 3 ಇಂಚ್ ಮಾಡಿದ್ರೆ ತುಂಬಾ ಕ್ಲೋಸ್ ಆಗ್ಬಿಡುತ್ತೆ. ಯಾರು ಅಷ್ಟು ಕ್ಲೋಸ್ ಆಗಿ ಹಾಕೊಳ್ಳಲ್ಲ, ಬ್ರಾಡೇ ಬರ್ಬೇಕು ಯಾವತ್ತೂ ಅಷ್ಟೇ. ಅದಕ್ಕೋಸ್ಕರ ಅಲ್ಲಿ 3 ಟೇಪಲ್ಲಿ ತೋರಿಸ್ಬಿಡ್ತೀನಿ, ಸುಮ್ಮನೆ ನಿಮ್ಗೂ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ 3 ಇರುತ್ತೆ, ಇಲ್ಲೊಂದು 4.25 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ಓಕೆನಾ. ಅದಾದ್ಮೇಲೆ ಇಲ್ಲೂ ಒಂದು ಲೈನನ್ನು ಹಾಕೊಂಡಿದ್ದೀರಾ. ಇವಾಗ ನಮ್ಗೆ ಯಾವ ರೀತಿ ಬೇಕು ಅನ್ನೋದು ನಾವು ತಿಳ್ಕೊಬೇಕು. ನೆಕ್ ಶೇಪು ನೋಡ್ಕೋಬಹುದು. ನಮ್ಗೆ ಈ ತರ ಹೇಳಿದ್ರು ಕಸ್ಟಮರು, ಸಬ್ಸ್ಕ್ರೈಬರ್ ಒಬ್ರು. ಇದರಿಂದ ನಾವೇನ್ ಮಾಡ್ಬೇಕು, ಬಾರ್ಡರ್ ಅಟ್ಯಾಚ್ ಮಾಡಬೇಕು. ಮೇಲ್ಗಡೆ ಬಾರ್ಡರ್ ಅಟ್ಯಾಚ್ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಇದನ್ನ ನೋಡಿ ಈ ತರ ಈ ರೀತಿ ಹೊಲ್ದಾದ್ಮೇಲೆ ಬಾರ್ಡರ್ ಅನ್ನು ಅಟ್ಯಾಚ್ ಮಾಡ್ಕೊಂತೀವಿ. ಓಕೆ, ಇವಾಗ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿಗೆ ನೋಡಿ ಈ ತರ ಫಸ್ಟ್ ಈ ತರ ವಿ ಸ್ಟ್ರೈಟ್ ಈ ನೆಕ್ ಹಾಕೊಳ್ಳಿ. ನೋಡಿ ಬ್ರಾಡು ಎಷ್ಟು ಬರಬೇಕು ಅಂತ ತಿಳ್ಕೊಂಡು ಹಿಂಗ್ ಬರುತ್ತೆ. ಸ್ವಲ್ಪ ಬ್ರಾಡ್ ಇದೆ ಅನ್ಸುತ್ತೆ ಇದು, ಈ ರೀತಿ ಹಾಕೊಳ್ಳಿ. ಇಲ್ಲಾಂದ್ರೆ ಇದನ್ನ ಸ್ವಲ್ಪ ಕ್ಲೋಸ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ, ಜಾಸ್ತಿ ಆದ್ರೆ ಅನ್ಸುತ್ತೆ. ಅದಾದ್ಮೇಲೆ ಈ 10 ರೂಪಾಯಿ ಕಾಯಿನ್ ಇದೆಯಲ್ಲ, 10 ರೂಪಾಯಿ ಕಾಯಿನ್ನ ಮಿಡಿಲ್ ಪಾರ್ಟ್ ಅಲ್ಲಿ ಇಟ್ಕೊಂಡು ನೋಡಿ ಈ ತರ 2 3 ನೋಡಿ ಕರೆಕ್ಟ್ ಆಗಿ 4 ಶೇಪ್ ಅನ್ನೋದು ಬಂತು. ಈ ಕಡೆ 4 ಆ ಕಡೆ 4 ಬಂತು. ಇದು ಕರೆಕ್ಟ್ ಆಗಿದೆ ಅಂತ ಅದನ್ನ ಹೊಲಿಬೇಕಾದ್ರೆ ಏನ್ ಮಾಡ್ತೀವಿ, ಇಲ್ಲಿ ಕ್ಲೋಸ್ ಮಾಡ್ಕೊಂತೀವಿ. ಇಲ್ಲ ಸ್ವಲ್ಪ ಬ್ರಾಡ್ ಇರ್ಲಿ, ನಾವೇನ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ಗೆ ನಾವು ಈ ಪೋರ್ಷನ್ ಅಲ್ಲಿ ನಾನು ಮೆಜರ್ಮೆಂಟ್ ತಗೊಂತೀನಿ. 9 ಇಂಚ್ ಬೇಕಾ ನೋಡಿ, ಇದು ಬಂದ್ಬಿಟ್ಟು ನಮ್ಗೆ 9.25 ಬರುತ್ತೆ, ಸಾಕಾಗುತ್ತೆ. ನಾವು ಫಸ್ಟ್ ಇದನ್ನ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಇದನ್ನ ರೆಡಿ ಮಾಡ್ಕೊಂಡು ಇದು ವೇ ಶೇಪ್ ಇಲ್ಲಿಗಂತ ಇಲ್ಲಿವರೆಗೂ ಬರುತ್ತೆ. ಅವಾಗ ನೋಡಿ ಈ ತರ ಬರುತ್ತೆ, ನೋಡಿ ಈ ತರ ಬರುತ್ತೆ. ನೆಕ್ ಇಲ್ಲಿಗೆ ಬಂದು ಈ ತರ ಸ್ಕಾಲಪ್ ಅನ್ನೋದು ಬರುತ್ತೆ. ಇದನ್ನ ಈ ತರ ರೆಡಿ ಮಾಡ್ಕೊಂಡು ಮತ್ತೆ ಇದನ್ನ ಸ್ಟ್ರೈಟ್ ರೆಡಿ ಮಾಡ್ಕೊಂಡು ನೆಕ್ ಅನ್ನ ಅಟ್ಯಾಚ್ ಮಾಡ್ಬಿಟ್ಟು ಬಾರ್ಡರ್ ತಗೊಂಡು ಇದನ್ನ ಮೇಲಿಟ್ಕೊಂಡು ಹಿಂಗೆ ಸೈಡ್ ಹೋಗ್ಬೇಕಾಗುತ್ತೆ ಆ ರೀತಿ. ಮತ್ತೆ ಇವಾಗ ಡಾಟ್ ಪಾಯಿಂಟ್ ನಾವು ಅವಾಗ ನೋಡಿದ್ವಲ್ಲ 10.25 10.75 ಮತ್ತೆ 15 ಇಲ್ಲಿವರೆಗೂ ಬರುತ್ತೆ. ಮತ್ತೆ ಈ ಡಿಸ್ಟೆನ್ಸ್ ಅನ್ನೋದು ಅಳತೆ ಬ್ಲೌಸ್ ಅಲ್ಲೇ ನೋಡಿ ಕಟ್ ಮಾಡ್ಕೋಬಹುದು. ನೋಡಿ 4 ಬರ್ತಾ ಇದೆ. ನಾವು ಹೊಲಿಯಕ್ ಮಾರ್ಜಿನ್ ಎಲ್ಲ ಬೇಕಲ್ಲ, ಅದರಿಂದ 4.25 ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1/4 ಇಂಚ್ ಮಾರ್ಜಿನ್, ಇಲ್ಲಿ 1/4 ಇಂಚ್ ಮಾರ್ಜಿನ್ ಆದ್ರೆ 4 ಅನ್ನೋದು ರೆಡಿ ಬರುತ್ತೆ. ಮತ್ತೆ ಕೆಳಗಡೆ ಬಂದ್ರೆ 1 ಇಂಚು ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಿ 3.25 ತಗೊಳ್ಳಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ, ಮತ್ತೆ ಇಲ್ಲಿಂದ ಆರ್ಮೋಲ್ಗೆ ಒಂದು ಲೈನ್ ಹಾಕೊಳ್ಳಿ ನಮ್ಗೆ. ಸೊ ಇದು ರೆಡಿ ಪೀಸ್ ಬಂತು. ಇದರಲ್ಲಿ ಚೆಸ್ಟ್ ಫ್ಲಾಟ್ ಆಗ್ದಿರಾ ಹೆಂಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಈ ಪೀಸ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡಿ ಈ ಪೀಸ್ ಅಲ್ಲಿ ಮಾರ್ಜಿನ್ ಸಮೇತ ಈ ಕಡೆ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಿದೀವಿ. ಈ ಪೀಸ್ ಅಲ್ಲಿ ಬಂದ್ಬಿಟ್ಟು ಇದ್ರದ್ದು ಮಾರ್ಜಿನ್ ಸಮೇತ ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಈ ತರ. ಇವಾಗ ಲೈನಿಂಗ್ ತಗೊಳ್ಳೋಣ. ನೋಡಿ ಲೈನಿಂಗ್ ಅನ್ನೋದು ತಗೊಂಡಿದ್ದೀನಿ. ಇವಾಗ ಇದ್ರ ಸಹಾಯದಿಂದ ನಾವು ನೋಡ್ಕೋಬಹುದು. ಈ ರೀತಿ ನಾವು ಸ್ವಲ್ಪ ದೂರನ್ನ ಇಟ್ಕೊಳ್ಳಿ, ಈ ರೀತಿ ಇಟ್ಕೊಂಡು ಇದನ್ನ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಸೇಮ್ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ ಪೇಪರ್ ಸೈಡ್ಗೆ ಹೋಗ್ದಿರಾ ನೀಟಾಗಿ ಇಟ್ಕೋಬೇಕು. ಈ ಪೇಪರ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಏನಾದ್ರು ಡೌಟ್ ಬಂತು ಅಂದ್ರೆ ನನಗೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಇದು ಯಾವ ರೀತಿ ಬರುತ್ತೆ ಅಂತ. ನಾನು ಪೇಪರಲ್ಲಿ ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅಂದ್ರೆ ಶಾಪ್ ಹತ್ರನೇ ಸಂಡೇ ಟೈಮ್ ಫೋನ್ ಮಾಡ್ಕೊಂಡೆ ನಿಮ್ ಮುಂದೆನೆ ಕಟ್ ಮಾಡಿ ತೋರಿಸ್ತೀನಿ, ಇನ್ನೂ ನೀಟಾಗಿ ಅರ್ಥ ಮಾಡಿಸ್ತೀನಿ, ಓಕೆನಾ. ನೋಡಿ ಪೇಪರ್ ಕ್ರಾಸ್ ಇದೆ, ಅದಕ್ಕೆ ಕ್ರಾಸ್ ಕಟ್ ಮಾಡ್ಕೊಂಡು ಇವಾಗ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಇದಿಷ್ಟು ಆಯ್ತು. ನಾವು ಇವಾಗ ಈ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ನ್ಯಾಚ್ ಹಾಕೊಂಡಾದ್ಮೇಲೆ ನೋಡಿ ನೋಡಿ ಕಾಯಿನಿಂದ ನಾವು ಮಾರ್ಕ್ ಮಾಡ್ಕೊಳ್ಳಕ್ಕೆ ತುಂಬಾ ಈಸಿ ಆಯ್ತು. ಮತ್ತೆ 4 ಶೇಪುನು ಅಷ್ಟೇ ಒಂದೇ ಸಮ ಬರುತ್ತೆ, ದೂರ ದೂರ ಬರ್ದಿರ. ಮತ್ತೆ ಇದನ್ನ ನೀಟಾಗಿ ಪಲ್ಟಿ ಮಾಡ್ಬಿಟ್ಟು ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಇದನ್ನ ಯಾವ ರೀತಿ ಟರ್ನ್ ಮಾಡ್ಕೋಬೇಕು ಅಂತಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದನ್ನ ಹೊಲಿಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೋಬಹುದು ಇದು ಯಾವ ರೀತಿ ಬಂದಿದೆ ಅಂತ ನೋಡೋಣ. ಇವಾಗ ಬಟ್ಟೆ ಚೇಂಜ್ ಮಾಡ್ಕೋಬೇಕು, ತುಂಬಾ ದಿನ ಆಯ್ತು. ಐರನ್ ಹೀಟ್ ಮಾಡಿ ಮಾಡಿ ಅದೆಲ್ಲ ಹೋಗ್ಬಿಟ್ಟಿದೆ. ಈ ವಾರ ಚೇಂಜ್ ಮಾಡ್ಬಿಡ್ತೀನಿ. ವಿಡಿಯೋ ಮಾಡಕ್ಕೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಏನ್ ಮಾಡೋಣ, ಇರೋದೊಬ್ನೇ ಎಲ್ಲಾ ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಲೇನೂ ಆಗ್ತಾ ಇದೆ. ಪರವಾಗಿಲ್ಲ, ಮಾಡೋಣ. ನೋಡ್ಕೋಬಹುದು ನೀವು. ಇದು ಮಾರ್ಜಿನ್ ಹೋಯ್ತು ಅಂದ್ರೆ ಉಕ್ಸ್ಗೆ ಈ ರೀತಿ ಅನ್ನೋದು ಬರುತ್ತೆ. ಇದು ಕತ್ತಿಗೆ ಹಿಂದೆ ನೋಡಿ ಈ ತರ ಬರುತ್ತೆ. ಅದು ಉದ್ದಾನೆ ಬಿಟ್ಟಿರ್ತೀನಿ, ಶೋಲ್ಡರ್ ಟಚ್ ಮಾಡ್ಕೊಂಡ್ಮೇಲೆ ಅದನ್ನ ನೆಕ್ಸ್ಟ್ ಬರುತ್ತೆ ಅಂತ ಕಟ್ ಮಾಡ್ಕೊಬಿಡ್ಬೋದು. ನೋಡಿ ಈ ರೀತಿ ಕಾಲರ್ ಅನ್ನೋದು ಬರುತ್ತೆ. ಇದು ಬ್ರಾಡ್ ಬಂದ್ಬಿಟ್ಟು ನೀವು ನೋಡ್ಕೋಬಹುದು. ಈ ರೆಡಿ 8:45 ಅಂದ್ರೆ 9:15 9:15 ಅನ್ನೋದು ಬರುತ್ತೆ. 9:15 ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ ನೀಟಾಗಿ ಬ್ರಾಡ್ ಅನ್ನೋದು ಬರುತ್ತೆ. 9:15 ಬ್ರಾಡ್ ಬಂದಿದೆ, ಸ್ವಲ್ಪ ನೀಟಾಗಿರುತ್ತೆ. ಇದನ್ನ ಮಿಷಿನ್ ಅಲ್ಲಿ ನೀಟಾಗಿ ಯಾವ ರೀತಿ ನಾವು ಟರ್ನ್ ಮಾಡ್ಕೋಬೇಕು, ಮತ್ತೆ ಟರ್ನ್ ಮಾಡ್ಕೊಂಡಿದ್ದು ನೀಟಾಗಿ ಪಲ್ಟಿ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಈ 10 ರೂಪಾಯಿ ಕಾಯಿನಲ್ಲಿ ಇದನ್ನ ಹೊಲ್ದು ನಿಮ್ಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇಮಿಡಿಯೇಟ್ ಆಗಿ ನಾಳೆನೆ ಮಾಡ್ತೀನಿ. ಓಕೆನಾ? ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಪೇಪರ್ನ ಇಲ್ಲಿ ಇಟ್ಕೊಳ್ಳಿ. ಈ ಪೇಪರ್ ಸ್ವಲ್ಪ ಐರನ್ ಮಾಡ್ಕೊಂಬಿಡಿ. ನೋಡಿ ಹಿಂಗೆ ಇಟ್ಬಿಟ್ಟು ಏನು ಮಾಡಕ್ ಹೋಗ್ಬೇಡಿ. ಫಸ್ಟ್ ಮಿಡಲ್ ಚೆಸ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಮಿಡಲ್ ಚೆಸ್ಟ್ಗೆ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲಿಂಗ್ ಇಲ್ಲಿ ಇಟ್ಕೊಳ್ಳಿ. ಇಲ್ಲಂತೂ ಕರೆಕ್ಟ್ ಆಗಿ ಆರ್ಮೋಲ್ ಹತ್ರ ಡಾಟ್ ಹಿಡಿಬೇಕಲ್ಲ, ಅದಕ್ಕೆ ಡಾಟ್ ಹಿಡಿಯೋಷ್ಟು ಮಾರ್ಜಿನ್ ಇಲ್ಲಿ ಹೋಗ್ಬಿಟ್ಟಿದೆ. ಇಲ್ಲೇ ನಮ್ಗೆ ನೆಸೆಸಿಟಿ ಇಲ್ಲ. ಮಿಡಲ್ ಚೆಸ್ಟ್ ನೋಡ್ಕೋಬೇಕು. ನೋಡಿ ಇಲ್ಲೇ ಡಾಟ್ ಇದೆಯಲ್ಲ, ಹುಕ್ಸ್ ಪಟ್ಟಿಯಿಂದ ಡಾಟ್ಗೆ ಎಷ್ಟಿದೆ, 4.25 ಬರ್ತಾ ಇದೆ. ಅದೇ ರೀತಿ ಸೈಡ್ ಹೊಲಿಗೆ ನೋಡಿ ಸ್ವಲ್ಪ ಟೈಟ್ ಆಗಿದೆ, 11 ಇಂಚ್ ಬರಬೇಕು. 11 ಅಂತಂದ್ರೆ ಇದನ್ನ ಇಲ್ಲಿ ಇಟ್ಕೊಳ್ಳಿ. 11 ಇಂಚ್ ಬರ್ಬೇಕು ನಮ್ಗೆ. ನೋಡಿ 11 ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಮಾರ್ಜಿನ್ ಬಿಡ್ಬೇಕಲ್ಲ, ನೋಡಿ ಅಲ್ಲಿ ಮಾರ್ಜಿನ್ ಈ ತರ ಇಟ್ಕೊಂಡು ನೋಡ್ಕೋಬಾರ್ದು. ನೀವು ಇಲ್ಲಿವರೆಗೂ ಬರಬೇಕು, ಇಷ್ಟು ಬರಬೇಕು. ಈ ರೀತಿಯಾಗಿ ನೋಡಿ, ಇಷ್ಟು ನಮ್ಗೆ ಎಕ್ಸ್ಟ್ರಾ ಬಂದ್ರೆ ಮಾತ್ರ ಚೆಸ್ಟ್ ಫ್ಲಾಟ್ ಆಗ್ದಿರಾ ನೀಟಾಗಿ ಇರಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಇಲ್ಲೊಂದು ವಿ ಶೇಪು, ಇಲ್ಲೊಂದು ಈ ತರ ವಿ ಶೇಪ್ ಮಾಡ್ಕೊಂಡು ನೋಡಿ ನಮಗೆ ವೇಸ್ಟ್ ಕರೆಕ್ಟ್ ಆಗಿರುತ್ತೆ. ಮೇಲ್ಗಡೆ ಪೋರ್ಷನ್ ಕರೆಕ್ಟ್ ಆಗಿದೆ. ಮಿಡಿಲ್ ಪಾರ್ಟು ಫ್ಲಾಟ್ ಆಗಿ ಕಟ್ ಮಾಡ್ಕೊಂಡಿದೀವಲ್ಲ, ಬ್ಯಾಕ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಪೇಪರ್ ಅನ್ನೋದು ಪ್ರಿನ್ಸೆಸ್ ಕಟ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಅದರಿಂದ ನಾವಿಲ್ಲಿ ಡಾಟ್ ಹಿಡಿದ್ರೆ ಎಲ್ಲಿ ಎಷ್ಟು ಲೂಸ್ ಬರುತ್ತೋ ಕಪ್ಸ್ಗೆ ಅಷ್ಟು ಲೂಸ್ ನ ಮುಂದಕ್ಕೆ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದೀವಿ ಅಷ್ಟೇ. ಅದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವಿ ಅಂದ್ರೆ, ಈ ಮಿಡಿಲ್ ಚೆಸ್ಟ್ ಪ್ರಕಾರ ಎಷ್ಟು ಲೂಸ್ ಅನ್ನೋದು ಬರಬೇಕು ಆ ರೀತಿ ಇಷ್ಟು ಲೂಸ್ ಬರಬೇಕು. ಅದಕ್ಕೋಸ್ಕರ ಇಷ್ಟು ಅನ್ನೋದು ಮಾರ್ಕ್ ಮಾಡ್ಕೊಂಡಿದೀವಿ. ಏನಾದ್ರು ಕನ್ಫ್ಯೂಷನ್ ಇದ್ರೆ ನಮಗೆ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶದಿಂದ ಫ್ರೀನ್ಸ್ ಕಟ್ ಆಗಿರ್ಬೋದು, ನಮ್ಮ ಚಾನಲ್ ಬರುವಂತ ಪ್ರತಿಯೊಂದು ವಿಡಿಯೋನು ನೀಟಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾನು ಪ್ರತಿಯೊಂದು ವಿಡಿಯೋನು ಮಾಡ್ತೀನಿ. ಯಾರೇ ಆಗಲಿ, ನಿಮ್ ಕೆಲಸ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ತುಂಬಾ ಈಸಿಯಾಗಿ ಕಲಿಬೋದು. ಇನ್ನೂ ಆಸಕ್ತಿ ಬೇಕು ಅಂತಂದ್ರೆ ಯಾವುದೇ ಡೌಟ್ ಇದ್ರೇನು, ಎಷ್ಟು ಡೌಟ್ ಇದ್ರೂ ಪರವಾಗಿಲ್ಲ, ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಸಂಡೇ ಟೈಮ್ ಫೋನ್ ಮಾಡ್ಕೊಬನ್ನಿ. 1 ಅವರ್ ನಿಮ್ಮ ಹತ್ರನೇ ಮಾತಾಡ್ಕೊಂಡು ನೀಟಾಗಿ ಪ್ರತಿಯೊಂದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಅನ್ನೋದು ಕೊಡ್ತೀನಿ. ಓಕೆನಾ? ನೋಡಿ ಈ ರೀತಿ ಆಯ್ತು. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇದಾಯ್ತು ನೋಡಿ, ಅಷ್ಟೇ. ತುಂಬಾ ಸಿಂಪಲ್. ನೋಡ್ಕೋಬಹುದು ಎಷ್ಟು ಶೇಪ್ ಆಗಿ ಬಂದಿದೆ. ಇದನ್ನ ತಗೊಂಡು ಏನ್ ಮಾಡ್ತೀವಿ, ಇದಕ್ಕೆ ಅಟ್ಯಾಚ್ ಮಾಡ್ಕೊಂತೀವಿ. ಈ ರೀತಿ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಆವಾಗ ಬಂದಾಗ ಹಿಂಗ್ ಇಟ್ಕೊಂಡ್ರೆ
ನೋಡಿ ಇಲ್ಲಿ ಸ್ವಲ್ಪ ಮೇಲೆ ಕತ್ತಲ್ತಾರೆ, ಮಿಡಲ್ ಚೆಸ್ಟ್ ಪೋರ್ಷನ್ ಕರೆಕ್ಟ್ ಆಗಿ ಬರುತ್ತೆ. ಈ ಉಕ್ಸ್ ಪಟ್ಟಿಯಿಂದ ಯಾರು ಇದು ಸಾಲಾಗಿ ಬರುತ್ತೆ. ವೇಸ್ಟ್ ಮೆಜರ್ಮೆಂಟ್ ಬೇಕಂದ್ರೆ ಸ್ವಲ್ಪ ಲೂಸ್ ಟೈಟ್ ಮಾಡ್ಕೋಬಹುದು, ನಾವು ತೊಂದರೆ ಏನಿರಲ್ಲ. ಅವಾಗ ಈ ಮೂರನ್ನು ಕನ್ಸಿಡರ್ ಮಾಡ್ಕೊಂಡು ನೀಟಾಗಿ 3 ಪಾಯಿಂಟ್ನ ಯೂಸ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಅನ್ನು ಕಟ್ ಮಾಡಿದ್ರೆ ನೆಕ್ ಲೂಸ್ ಬರಲ್ಲ, ಚೆಸ್ಟ್ ಫ್ಲಾಟ್ ಆಗಲ್ಲ, ಈ ವೇಸ್ಟ್ ಅಥವಾ ಸ್ವಲ್ಪ ಲೂಸ್ ಅನ್ನೋದು ಬರಲ್ಲ. ನೋಡಿ ಈ ತರ ಒಳಗಡೆ ಹೋಗ್ಬಿಟ್ಟಿದ್ವಲ್ಲ, ಅದಕ್ಕೆ ಇಲ್ಲಿ ಲೂಸ್ನು ಬರಲ್ಲ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೂ ಅಂದ್ರೆ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಡನ್.